ದೇವರಿಗೆ ಮಹಿಮೆ. 1 ಸಾಮುವೇಲ್ 17:23 ಏನಿದೆ ಅಂತ ಹೇಳಿದ್ರೆ, ತಾನು ತಂದವುಗಳನ್ನು ಸಾಮಾನು ಕಾಯುವವನ ಬಳಿಯಲ್ಲಿಟ್ಟು ರಣರಂಗಕ್ಕೆ ಓಡಿ ಹೋಗಿ ತನ್ನ ಸೋದರರ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸುತ್ತಾ ಅವರೊಡನೆ ಮಾತಾಡುತ್ತಿರುವಷ್ಟರಲ್ಲಿ ಗತ್ ಊರಿನ ರಣವೀರನಾದ ಗೋಲಿಯಾತನೆಂಬ ಆ ಫಿಲಿಷ್ಟಿಯನು ತನ್ನ ಸೈನ್ಯದಿಂದ ಹೊರಗೆ ಬಂದು ಮುಂಚಿನಂತೆ ಕೂಗಿದನು. ದಾವೀದನು ಅವನ ಮಾತುಗಳನ್ನು ಕೇಳಿದನು. ಇಲ್ಲಿ ಮುಖ್ಯವಾದದ್ದು ದಾವೀದನು ಅವನ ಮಾತುಗಳನ್ನು ಕೇಳಿದನು ಅಂತಿದೆ. 24ರಲ್ಲಿ ಇಸ್ರಾಯೇಲ್ಯರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು. ಈ ವಿಷಯದಲ್ಲಿ ಬೈಬಲಿಂದ ನಾವು ಧ್ಯಾನ ಭಾಗಕ್ಕೆ ತೆಗೆದುಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಗತ್ ಊರಿನಾದ ಫಿಲಿಷ್ಟಿಯನು ಗೋಲಿಯಾತು ಬಂದು ಈ ರೀತಿಯಾಗಿ ಗರ್ಜಿಸ್ತಾನೆ. ನೀವು ಯಾರಾದರೂ ಒಬ್ಬರು ಬನ್ನಿರಿ, ನೀವೊಬ್ಬರು ನಾವೊಬ್ಬರು, ನಮ್ಮವರು ಒಬ್ಬನ್ನ ನೀವು ಕೊಂದಾಕಿದ್ರೆ ನಾವು ನಿಮಗೆ ಗುಲಾಮರು, ಒಬ್ಬ ಬಂದ್ಬಿಟ್ಟು ನಿಮ್ಮನ್ನು ಕೊಂದಾಕಿದ್ರೆ ನೀವೆಲ್ಲ ನಮಗೆ ಗುಲಾಮರು ಅಂತ ಹೇಳಿದ ತಕ್ಷಣ ಈ ರೀತಿ ಅವನು ಬಂದು ಮಾತಾಡಿದಾಗ ಎಲ್ಲರೂ ಭಯಪಟ್ಟು ಓಡಿ ಹೋದರಂತಿದೆ. ದಾವೀದನು ಮಾತ್ರ ಮಾತನ್ನು ಕೇಳಿದನು ಅಂತಿದೆ. ಅವನ ಹೃದಯದಲ್ಲಿ ಭಯ ಬಂದಿರೋದು ಅಲ್ಲಿ ತೋರ್ಪಡಿಸ್ತಾ ಇಲ್ಲ. ಅಂದರೆ ಇಲ್ಲಿ 17:11 ಕೂಡ ಈ ದಾವೀದನು ಇದ್ದಾಗ ನಡೆದಿರೋ ಘಟನೆ. ದಾವೀದ ಇಲ್ಲದಕ್ಕೆ ಮುಂಚೆ ಸೌಲನು 1 ಸಾಮುವೇಲ್ 17:11 ಸೌಲನು ಎಲ್ಲ ಇಸ್ರಾಯೇಲರು ಆ ಫಿಲಿಷ್ಟಿಯರ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು, ಅವರ ಎದೆ ಒಡೆದು ಹೋಯಿತು ಅಂತಿದೆ. ಅಂದರೆ ದೇವರು ಈ ದಿನದಲ್ಲಿ ಮಾತಾಡೋದಕ್ಕೆ ಪ್ರೇರೇಪಿಸಿದ್ದು ಏನಂತ ಹೇಳಿದ್ರೆ, ವಿಶ್ವಾಸಿ ದೇವರನ್ನ ಗಟ್ಟಿಯಾಗಿ ಹಿಡ್ಕೊಂಡವರು, ದೇವರ ಮೇಲೆ ಆಧಾರಪಟ್ಟು ಜೀವಿಸುವಂಥವರು, ಮತ್ತು ದೇವರನ್ನು ಅಧಿಕವಾಗಿ ಪ್ರೀತಿ ಮಾಡುವಂಥವ್ರು, ಲೋಕದಲ್ಲಿ ಎಷ್ಟೇ ಬಂಡೆ ಥರ ಸಮಸ್ಯೆಗಳಿದ್ದರೂ ಕೂಡ ಅವರಿಗೆ ಇರುವೆ ಥರನೂ ಕಾಣಿಸೋದಿಲ್ಲ. ಅವರು ಅದನ್ನು ಕೇರು ಮಾಡೋದಿಲ್ಲ. ದೇವರು ಬಂದ್ಬಿಟ್ಟು ಎಷ್ಟೋ ಬಂಡೆ ಥರ ಸಮಸ್ಯೆಗಳಿದ್ದರೂ ಅದನ್ನು ಮಂಜಾಗಿ ಕರಗಿಸುವ ಶಕ್ತಿಗಳ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರು ವಿಶ್ವಾಸ ಒಂದು ಇಟ್ಕೊಂಡು ಯಾವುದಕ್ಕೆ ಎದುರದಾಗಿ ಸರ್ವಸಾಧಾರಣವಾಗಿ ಇರ್ತಾರೆ. ಆ ಸಮಸ್ಯೆನ ಲೋಕಸ್ಥರು ಒಂದು ದೊಡ್ಡ ಬೆಟ್ಟದಾಗಿ ಅಂದ್ಕೊಂಡು ಅಯ್ಯೋ ಇನ್ನೇನು ಮುಳುಗೋದ್ವಿ ಆಗೋದಿಲ್ಲ ಅಂತ ಹೇಳ್ಕೊಂಡಿದ್ರು ಕೂಡ ಇವರಿಗೆ ಅದು ಸಮಸ್ಯೆಯಾಗಿ ಕಾಣೋದಿಲ್ಲ, ಅದನ್ನು ಕೇರೇ ಮಾಡೋದಿಲ್ಲ. ಉದಾಹರಣೆಗೆ ಬೈಬಲಿಂದನೇ ನಾವು ಧ್ಯಾನಿಸೋಣ. ಒಂದು ಗತ್ ಊರಿನವನಾದ ಗೋಲಿಯಾತನವನು ಬಂದ್ಬಿಟ್ಟು ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ನಿಂತ್ಕೊಂಡು ಒಂದು ಕೂಗಿದನಂತೆ ಹೇಳ್ತಾ ಇದ್ದಾರೆ. ಮುಂಚಿನಂತೆ ಕೂಗಿದನಂತೆ. ಆ ಕೂಗಿದಾಗ ದಾವೀದನು ಕೇಳಿದನು ಅಂತಿದೆ. ಭಯಪಟ್ಟನಂತೇಳಿ ಕಳವಳಪಟ್ಟನಂತೇಳಿ ಏನಿಲ್ಲ. ಅವನು ಕೂಗಿದ ತಕ್ಷಣ ಇವನಿಗೆ ಕೋಪ ಬರುತ್ತೆ. ದೇವರನ್ನು ನಂಬಿ ವಿಶ್ವಾಸದಿಂದ ಜೀವಿಸುವವರಿಗೆ ಕೋಪ ಬರ್ತತೆ. ಏನು ಇವನು ದೇವರನ್ನು ನಂಬಿರೋನಂತ ಭಯ ಅನ್ನೋದಿರಲಿಲ್ಲ. ಆದರೆ ದೇವರು ಇಲ್ಲದೇ ಇರೋರು, ಆತ್ಮಿಕದಲ್ಲಿ ದೇವರ ಆತ್ಮದಿಂದ ಬಲ ಪಡೆದೇ ಇರೋರು ಈ ಸಮಸ್ಯೆಗಳನ್ನು ನೋಡಿ ಭಯಪಟ್ಟು ನಡುಗುತ್ತಾ ಓಡಿ ಹೋದರು ಅಂತ ಇದೆ. ಭಯಪಟ್ಟರು ಓಡಿ ಹೋದರು ಅಂತಿದೆ. ಬಟ್ ಇಷ್ಟು 40 ದಿನ ಅವನು ಬಂದು ಕೂಗ್ತಾ ಇದ್ದಾನೆ ಅಂತ ಬೈಬಲ್ ವಾಕ್ಯ ಹೇಳ್ತದೆ. ಈ 40 ದಿನವೂ ಆ ಯುದ್ಧ ರಣರಂಗದಲ್ಲಿ ಇವನು ಅಣ್ಣಂದಿರಿಗೆ ಊಟ ಕೊಟ್ಟು ಬರೋದಕ್ಕೆ ಅವ್ರ ತಂದೆ ಕಳಿಸಿದ್ರಿಂದ ಬಂದಿರೋರು. ಆ ಗೋಲಿಯಾತ್ ನಿಂತ್ಕೊಂಡು ಕಿರ್ಚೋದಲ್ಲ ಇವನಿಗೆ ಗೊತ್ತಿರಲಿಲ್ಲ. ಈ ವಿಷಯ ಗೊತ್ತಾಗಿದ ತಕ್ಷಣ ಅವ್ರೇನು ಮಾಡ್ತಾ ಇದ್ದಾನೆ, ಸಡನ್ನಾಗಿ ಇವರೆಲ್ಲ ಭಯಪಟ್ಟು ಓಡ್ತಾರೆ. ಬಟ್ ಇವನೇನು ಹೇಳ್ತಾನೆ, ಇಸ್ರಾಯೇಲಾದ ನಮ್ಮನ್ನು ಹೀಯಾಳಿಸುವುದಕ್ಕೋಸ್ಕರ ಬಂದಿರುವ ಈ ಮನುಷ್ಯನನ್ನು ಕಂಡೀರಾ? ಯಾವನು ಇವನನ್ನು ಕೊಲ್ಲುವನು ಅಂಥವನು ಅರಸನು ಇಂಥ ಮಗಳನ್ನು ಕೊಟ್ಟು ಇಂಥ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿದಾಗ ಇವನೇನು ಮಾಡ್ತಾರೆ, ಸರಿ ನನ್ನನ್ನು ಕರ್ಕೊಂಡು ಹೋಗಿರಿ ಅಂಥೇಳಿ ಇದು ಸೌಲನಿಗೆ ಗೊತ್ತಾಗಿ ಸೌಲನ ಹತ್ರ ದಾವೀದನ ಕರ್ಕೊಂಡು ಹೋಗ್ತಾರೆ. ಆಗ ಸೌಲನು ದಾವೀದನ ಎದುರಿಸ್ತಾನೆ. ಮತ್ತೆ ಯಾವಾಗಲೂ ವಿಶ್ವಾಸದಲ್ಲಿ ಇದ್ದಾರೆ. ಈ ವಿಶ್ವಾಸದಿಂದ ಒಂದು ಸಮಸ್ಯೆ ಬಂದಿದೆ, ಇವರು ಬಗೆಹರಿಸೋದಕ್ಕೆ ರೆಡಿ ಇದ್ದಾರೆ.
ಅದನ್ನು ಸುಲಭವಾಗಿ ಅದನ್ನು ಜಯಿಸೋದಕ್ಕೆ ಇವರು ಹೃದಯದಲ್ಲಿ ಆತ್ಮದಲ್ಲಿ ದೇವರು ಕಾರ್ಯ ಮಾಡ್ತಿರೋದ್ರಿಂದ ಅವರು ಧೈರ್ಯವಾಗಿದ್ದಾರೆ. ಆದರೆ ಇನ್ನೂ ಇವರು ಅವನು ಎದುರ್ತಾ ಇದ್ದಾನೆ. ಅವನು ಎದುರೋದಿಲ್ಲದೆ ಸೌಲ್ ಎದುರೋದಿಲ್ಲದೆ ದಾವೀದನ್ನು ಎದುರಿಸ್ತಾನೆ. ಸೌಲ್ ಇರುವ ಹೈಟಿಗೆ ಇಡೀ ಇಸ್ರೇಲರೇ ಅವನ ಥರ ಹೈಟ್ ಯಾರಿಲ್ಲ ಅಂತ ಬೈಬಲು ಹೇಳುತ್ತೆ. ಅವನಿಗೆ ಒಂದು 4 ಇಂಚ್ ಅಡಿಯನ್ನು ದಾಸಿ ಇರ್ಬೋದು ಅಷ್ಟೇ. ಇವರು 6 ಅಡಿ ಇದ್ದರೆ ಸೌಲನು ಅವನೇನು 6.5 ಇರ್ಬೋದೇನೋ. ಆದರೆ ಇವನೇ ಎದುರ್ತಾ ಇದ್ದಾನೆ. ಅವನು ಯುದ್ಧ ಮಾಡ್ತಿಲ್ಲ. ಅವನಿಗೆ ಇವನು ರಾಜ, ಅವನು ಗೋಲಿಯಾತ್. ಸರಿಸಮಾನವಾದವರು ಇವನೇ. ಯುದ್ಧದಲ್ಲಿ ಪರಿಣಿತವಾದವನು ಸೌಲು. ಅವನೊಂದು ರಾಜನಾಗಿದ್ದಾನೆ, ಯುದ್ಧದ ಅನುಭವಗಳಿದ್ದಾವೆ. ಆದರೆ ಗೋಲಿಯಾತ್ ನೋಡಿ ಎದುರ್ತಾನೆ. ಇವನು ಎದುರೋದಿಲ್ಲ ಬೇರೆ, ಇವನು ಬೇರೆ ಎದುರಿಸ್ತಾನೆ. ನೋಡ್ರಿ, ದಾವೀದನು ಸೌಲನಿಗೆ ಅಪ್ಲಿಷ್ಟನು ನಿಮಿತ್ತವಾಗಿ ಯಾವನು ಎದೆಗೆಡಬಾರದು. ಇವನು ಹೇಳ್ತಾನೆ, ದೇವ್ರು ನಂಬಿರೋರು ನೀವೆಲ್ಲ ಅವನು ಫಿಲಿಸ್ಟನ ವಿಷಯದಲ್ಲಿ ಎದೆ ಬಡಿದು ಹೋಗೋದಾಗಿ ಎದುರಬೇಡ್ರಿ. ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುತ್ತೇನೆ. ಇವನಿಗೆ ಯಾವ ರೀತಿ ಧೈರ್ಯ ಬರುತ್ತಂದರೆ, ಅವನ್ನ ಒಂದು ಮನುಷ್ಯನಾಗೆ ನೋಡ್ತಾ ಇಲ್ಲ ಅದು ಗೋಲಿಯಾತನ್ನ. ಇವರೆಲ್ಲ ಎದುರ್ತಾ ಇದ್ದಾರೆ. ಇವನು ಯಾವನು? ಇವನು ದೇವರಿಗೆ ವಿರೋಧವಾಗಿ ಇರುವವನು. ಅದಕ್ಕೋಸ್ಕರ ನೀವು ಎದುರಬೇಡ್ರಿ, ನಾನು ಇದ್ದೀನಿ, ನಾನು ಹೋಗ್ತೀನಿ ಅಂತಾನೆ. ಈ ಧೈರ್ಯ ಅವ್ರಿಗೆ ಯಾಕೆ ಬಂದಿಲ್ಲ ಅಂದರೆ ಅಭಿಷೇಕ, ದೇವರ ವಿಶ್ವಾಸ, ದೇವರ ಮೇಲೆ ನಂಬಿಕೆ. ಕಾಡಲ್ಲಿದ್ದಾಗಲೂ ಅವನ ಆರಾಧನೆ ಮಾಡ್ತಿದ್ರು. ದೇವರ ಮೇಲೆ ಅವನ ಅಪಾರವಾದ ಪ್ರೀತಿ, ಪ್ರೇಮ, ನಂಬಿಕೆ ಇರೋದರಿಂದ ದೇವರು ಹೇಗೋ ಮಾಡ್ತಾರೆ, ನಮ್ಮ ಜೊತೆಯಲ್ಲಿದ್ದು ಜಯ ಕೊಡ್ತಾರೆ ಅಂತ ಒಂದು ಭರವಸೆ, ನಂಬಿಕೆ, ವಿಶ್ವಾಸ. ಇದರಿಂದನೇ ಲೋಕವನ್ನು ಜಯಿಸಿ ನಾವು ಈ ಲೋಕಯಾತ್ರೆಯನ್ನು ಮುಗಿಸ್ಬೇಕು. ಅದಕ್ಕೆ ಭಯಪಡಿಸೋದಕ್ಕೆ ಇವನು ಹೇಳ್ತಾರೆ, ನೀವು ಹೆದರಬೇಡ್ರಿ, ಅವನ ಬಗ್ಗೆ ನೀವೇನು ಎದೆಗೆಡೆದು ಹೋಗೋದು ಬೇಕಾಗಿಲ್ಲ, ಯುದ್ಧಕ್ಕೆ ನಾನು ಹೋಗ್ತೀನಿ ಅಂದರೆ ಸೌಲನ್ ಏನು ಹೇಳ್ತಾನೆ, ಸೌಲನು ಅವನಿಗೆ ನೀನು ಅವನೊಡನೆ ಕಾದಾಡಲಾರಿ. ಇವನಿನ್ನೂ ಡಿಗ್ರೇಡ್ ಮಾಡ್ತಾರೆ, ನೆಗೆಟಿವ್ ಮಾತಾಡ್ತಾರೆ. ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕನಿಂದಲೇ ಯುದ್ಧವೀರನು ಎಂದು ಹೇಳಿದ್ದನು. ಆಗ ದಾವೀದನು ಅವನಿಗೆ, ಅವನು ಇನ್ನೂ ಎದುರಿಸಿದ್ರು ಇನ್ನೂ ಈ ದಾವೀದು ರಾಜನಿಗೆ ಧೈರ್ಯ ಪಡಿಸ್ತಾ ಇದ್ದಾರೆ. ಒಂದು ಉದಾಹರಣೆಗೆ ನಾವು ನೋಡಬೇಕಾದ್ರೆ, ಯಾರೋ ಒಬ್ಬರು ಪಾಸ್ಟರ್ಗಳ ಹತ್ರ ನಮ್ಮ ಹತ್ರ ಸೇವೆ ಮಾಡ್ತಿರೋದ್ರಿಂದ ಬರ್ತಾರೆ. ಪಾಸ್ಟ್ರೇ, ಇದು ಡಾಕ್ಟ್ರ್ ಹೇಳಿದ್ರು ಇದು 4th ಸ್ಟೇಜು, ಇದು ಸ್ವಸತೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. 4th ಸ್ಟೇಜ್ ಆದ್ರೇನು, 10th ಸ್ಟೇಜ್ ಆದ್ರೇನು, ಪ್ರಾಣ ಹೋಗ್ತಿದ್ರೇನು? ನಿನ್ನೆ ಒಂದು ಸೇವಕರು ಹೇಳಿದ್ರು, ಇನ್ನೇನು ಡಾಕ್ಟ್ರುಗಳೆಲ್ಲ ಆಗೋದಿಲ್ಲ ಅಂತೇಳಿ ಕೈ ಬಿಟ್ಬಿಟ್ರು, ಮಲಗಿಸ್ಬಿಟ್ಟಿದ್ರು. ಬಟ್ ಒಂದು ಮಿಸ್ಟರಿ ಟೀಮಲ್ಲಿ ಹೋದಾಗ ಅದರಲ್ಲಿ ಡಾಕ್ಟ್ರ್ ಇದ್ದರು, ಚೆಕ್ ಮಾಡಿದ್ರು, ಇಲ್ಲ ಇದು ಇನ್ನೇನು ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಮಾಡೋದು ಕಾರ್ಯಕ್ರಮ ಎಲ್ಲ ಮಾಡಿಬಿಟ್ಟು ಹೊರಟರು. ಸರಿ, ನಾವು ಸುಮ್ಮನೆ ಪ್ರೇಯರ್ ಮಾಡೋಣ, ದೇವರು ಕೈಯಲ್ಲಿ ಎಲ್ಲ ಇದೆ ಅಂತೇಳಿ ಪ್ರೇಯರ್ ಮಾಡಿದ್ರೆ ಆ ಅಮ್ಮ ಸತ್ತು ಹೋಗೋದಕ್ಕೆ, ಇನ್ನೇನು ಮಾತಾಡೋದಕ್ಕೆ ಕೋಮಾ ಸ್ಟೇಜಲ್ಲಿ ಇದೆ. ಪ್ರಾರ್ಥನೆ ಮಾಡ್ತಾ 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 ಕಣ್ಣು ತೆಗೆದು ನೋಡ್ತದೆ, ಕಣ್ಣಲ್ಲಿ ನೀರು ಬರ್ತಾಯಿದೆ ಅಂತ. ಸತ್ತೋಗಿರೋ ಡೆಡ್ ಬಾಡಿ, ಇನ್ನೇನು ಪ್ರಾಣ ಹೋಗುತ್ತಂತ ಎಲ್ಲ ಡಾಕ್ಟ್ರುಗಳು ಕೈ ಬಿಟ್ಟು, ಆ ಅಮ್ಮನಿಗೂ ಗೊತ್ತು, ಅಲ್ಲಿರೋರಿಗೆಲ್ಲ ಗೊತ್ತು ಇನ್ನೇನು ಪ್ರಾಣ ಹೋಯ್ತಂತ ಹೇಳಿದ್ರೆ. ಆವಾಗ ಇನ್ನೂ ವಿಶ್ವಾಸ ಬಂದು ಪ್ರಾರ್ಥನೆ ಮಾಡಿಸಿ ಸಡನ್ತ ಸತ್ತೋಗಿರೋ ಅಮ್ಮನ ಪ್ರಾರ್ಥನೆ ಮುಗಿಸಿ ಎದ್ದು ಕುಂದಿರಿಸ್ಬಿಟ್ಟು ಸ್ವಲ್ಪ ತಿನ್ನಕ್ಕೆ ಕೊಟ್ಟಿದ್ದಾರೆ. ಸತ್ತೋಗಿರೋ ಅಮ್ಮ ಹೆಂಗೆ ತಿಂತತೆ, ಉಳಿಯಲ್ಲ ಅಂತ ಆಗದೆ ಇರೋದಂತ. ಸ್ವಲ್ಪ ತಿಂದು ಆದಮೇಲೆ 5 ವರ್ಷ ಆಯ್ತಂತೆ, ಇನ್ನೂ ಅಮ್ಮ ಬದುಕಿದೆ, ಇನ್ನೂ ಎಲ್ಲರ ಥರನೂ ಕೆಲಸ ಮಾಡ್ತೈತೆ, ಹೋಗ್ತಾ ಬರ್ತಾ ಇದೆ. ಇದು ಹೆಂಗೆ ಸಾಧ್ಯ? ದೇವರು ಹತ್ರ ಬಂದಾಗ, ದೇವರು ಮನುಷ್ಯರು ಬಂದು ದೇವರು ಸೃಷ್ಟಿ ಮಾಡಿರೋರು, ಆ ಸೃಷ್ಟಿ ಮಾಡಿರೋ ಅವಯವಗಳು ಏನಾದರೂ ರಿಪೇರ್ ಆದರೆ ಅದಕ್ಕೆ ಡಾಕ್ಟ್ರ್ ಅಂತ ಒಳಗಡೆ ಹೆಂಗೆ ಓದ್ಬಿಟ್ಟು ಏನೋ ಮಾಡೋಕ್ಕಾಗುತ್ತೆ. ಇವರು ಹೊಸದಾಗೆ ಮಾಡೋಕ್ಕಾಗುತ್ತೆ. ಇವ್ರು ಸೃಷ್ಟಿಕರ್ತನೇ. ಇವರು ಸೆಕೆಂಡ್ ಕಮ್ಮಿಂಗಲ್ಲಿ ಜಡ್ಜ್ಮೆಂಟ್ ಡೇಯಲ್ಲಿ ಯಾವಾಗಲೂ ಆದಾಮಿಂದ ಇದುವರೆಗೂ ಡೆತ್ ಆಗಿರೋರು ಮಣ್ಣು ಅವರಿಗೆ ಒಪ್ಪಿಸುತ್ತೆ ದೇವರಿಗೆ. ಅಂದರೆ ಆವಾಗ ಮಣ್ಣಲ್ಲಿ ಬೂಡಿದೆ ಆಗಿರೋ ಮಾಂಸಗಳು ಎಲ್ಲ ಹೋಗಿ ನಿಲ್ಲುತ್ತಂತ ದೇವರು ಬೈಬಲ್ ಹೇಳುತ್ತೆ. ಈ ಸಮುದ್ರಗಳು, ನೀರುಗಳು, ಮನುಷ್ಯ ಸತ್ತೋದ್ರೆ ಸುಟ್ಟಾಕ್ತಾರೆ, ಅವನ
ಒಂದು ಬೂಡಿದೆಯನ್ನು ತಗೊಂಬಂದ್ಬಿಟ್ಟು ನೀರಲ್ಲಿ ಕರಗಿಸ್ತಾರೆ. ಅದೆಲ್ಲ ಎದ್ದು ಬಂದು ಪರಲೋಕದಲ್ಲಿ ನಿಲ್ಲುತ್ತಂತ ದೇವ್ರು ನೋಡ್ತಾರೆ. ನಿನ್ನೆನೇ ಹೇಳಿದೆ, ಹೃದಯಕ್ಕೆ ಕ್ಯಾಮ್ರಾ ಇಟ್ಟಿದ್ದಾರೆ, ನಾವು ನೆನೆಸೋದನ್ನ ಅವ್ರು ಮಾಡ್ತಾರೆ ಅಂತ. ಅಷ್ಟು ದೊಡ್ಡ ದೇವರು ಅವರು. ಅಂಥ ದೊಡ್ಡ ದೇವ್ರ ಹತ್ರ ಇದು ಆಗುತ್ತೆ, ಇದು ಆಗಲ್ಲ. ಇವಾಗ ಡಾಕ್ಟ್ರುಗಳೇನಾದರೂ ಹೇಳ್ಬಿಟ್ರೆ ಬಂದು ಸೇವಕರುಗಳ ಹತ್ರ ಹೇಳ್ತಿರ್ತಾರೆ, ಇದಿಷ್ಟು ಸ್ಟೇಜು, ಇದಿಷ್ಟೇ, ಆಗೋದಿಲ್ಲ ಅಂತ. ಆದರೆ ದೇವರ ಹತ್ರ ಇದು ಆಗುತ್ತೆ, ಆಗಲ್ಲ, ಆ ಥರ ಮಾತುಗಳೆಲ್ಲ ದೇವರ ಹತ್ರ ಇಲ್ಲ. ಅದು ಮನುಷ್ಯರಿಗೆ, ನಮಗೆ ಇದು ದೊಡ್ಡ ಸಮಸ್ಯೆ ಅಂತೇಳಿ. ದೇವರು ಸೃಷ್ಟಿಕರ್ತನು, ಅವರು ಆದಿ ಅಂದವಾಗಿರುವವರು, ಅವರಿಗೇನು ದೊಡ್ಡದು ಚಿಕ್ಕದಂತ. ಅದರಿಂದ ಆಗಲ್ಲ ಅಂಥೇಳಿ ಸೌಲನು ಅವ್ರನ್ನ ಡಿಕ್ರೇಸ್ ಮಾಡ್ತಾರೆ. ಅವನು ಚಿಕ್ಕ ವಯಸ್ಸಿನಿಂದಲೇ ಯುದ್ಧವೀರನು, ಅವನ ಹತ್ರ ನೀನು ಯುದ್ಧ ಮಾಡೋಕ್ಕಾಗಲ್ಲ, ಅವನ ಜೊತೆ ಹೋರಾಡೋಕ್ಕಾಗಲ್ಲ ಅಂತ. ಆದರೆ ಇವರು ಇರುವ ವಿಶ್ವಾಸದಿಂದ ಇನ್ನೂ ಇವನು ಯುದ್ಧದ ಪರಿಣಿತಿ ಇಳದೇ ಇರುವವನು ಹೋಗಿ ಸೌಲಿಗೆ ಹೇಳ್ತಾನೆ. ಗೋಲ್ಯಾತಿಗೆ ಸರಿ ಸಮಾನವಾಗಿರೋರು ಯಾರು ಅಂತ ಹೇಳಿದ್ರೆ ಸೌಲು, ಇಸ್ರೇಲ್ನ ರಾಜ. ಇವನು ಯುದ್ಧದಲ್ಲಿ ಪರಿಣಿತನು, ಇವನಿಗೇನು ಗೊತ್ತಿಲ್ಲ. ಆದರೆ ಇವನಲ್ಲಿರುವ ಒಂದು ದೇವರ ಆತ್ಮದ ಬಲ ಅವನಲ್ಲಿಲ್ಲ. ಅವನಲ್ಲಿ ಬಿಟ್ಟೋಯ್ತು, ಭಯ ಉಂಟಾಯಿತು. ಆ ಸ್ಪಿರಿಟ್ ಅನ್ನೋದು ನಮ್ಮಲ್ಲಿ ಯಾವಾಗಲೂ ಇರಬೇಕು, ಅಭಿಷೇಕ ಅನ್ನೋದು ನಮ್ಮಲ್ಲಿ ಇರಬೇಕು. ಆವಾಗ ಇವ್ರು ಹೇಳ್ತಾನೆ, ನನ್ನ ಕುರಿಮರಿಗಳನ್ನು ಕರಡಿಗಳು, ಸಿಂಹಗಳು ತಗೊಂಡು ಹೋದಾಗ ನಾನು ಓಡೋಗಿ ಅದನ್ನು ಕಾಪಾಡಿದೆ. ಆ ಗತಿನೇ ಇವನಿಗೆ ಆಗುತ್ತೆ ಅಂದಿದ್ದಕ್ಕೆ ಇವನು ಹೋಗಂತಾನೆ. ಡ್ರೆಸ್ ಹಾಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಅವ್ರು ಹಾಕ್ತಾರೆ ಯುದ್ಧ ಮಾಡೋದು ಕವಚಗಳನ್ನೆಲ್ಲ, ಅದೆಲ್ಲ ತೆಗೆದು ನನಗಾಗಲ್ಲ ಅಂತ ಬಿಸಾಡ್ಬಿಟ್ಟು ಒಂದು ಕಲ್ಲು ತಗೊಂಡು ಇವನು ಕಾಡಿನಲ್ಲಿ ಯಾವ ರೀತಿ ಒಂದು ಚಿಕ್ಕ ಬಾಣೆ ಥರ ಇರುತ್ತೆ, ಅದನ್ನು ಪದ್ಧತಿ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಗಳಲ್ಲಿ ಕಣವೆಯಲ್ಲಿ ಹಿಡಿದು ಫಿಲಿಸ್ಟರ ಬಳಿಗೆ ಹೋದನು. ಅಂದರೆ ಒಂದು ಚಿಕ್ಕ ಕಲ್ಲುಗಳನ್ನು ತಗೊಂಡು ಅವನ ಹತ್ರ ಹೋಗ್ತಾನೆ. ಅವನು ಬಂದ್ಬಿಟ್ಟು ಏನು ಕೊಂಬು ತಗೊಂಡು ಬರ್ತೀಯಾ ಅಂತ ಹೇಳಿ ಹೀಯಾಳಿಸ್ತಾನೆ ಗೋಲಿಯಾತ ದಾವೀದನನ್ನು. ನೀನು ಇದನ್ನು ನಂಬ್ಕೊಂಡಿದ್ಯಾ, ನಾನು ದೇವರ ಬಲದಿಂದ ಬರ್ತೀನಿ, ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸ್ತಾರೆ ಅಂತಾರೆ. ಇನ್ನೂ ಯುದ್ಧ ನಡೆದಿಲ್ಲ, ಏನೂ ನಡೆದಿಲ್ಲ, ಆವಾಗಲೇ ಒಪ್ಪಿಸ್ತಾರೆ ಅಂತ ಹೇಳ್ತಾರೆ. ಇಸ್ರೇಲಲ್ಲಿ ದೊಡ್ಡ ದೇವರು, ಭೂಲೋಕದಲ್ಲೆಲ್ಲ ಒಂದು ದೊಡ್ಡ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಆ ಕಣಿವೆಯಲ್ಲಿರೋ ಕಲ್ಲಿಂದ ಹೊಡಿತಾನೆ. ಅವನು ಬಿದ್ದೋಗ್ತಾನೆ, ಸತ್ತೋಗ್ತಾನೆ. ಇದರಿಂದ ನಾವು ತಿಳಿಬೇಕಾಗಿರೋದು ಏನಂತ ಹೇಳಿದ್ರೆ, ಮನುಷ್ಯನಿಗೆ ಇದು ದೊಡ್ಡ ಕಾಯಿಲೆ, ಇದು ಚಿಕ್ಕ ಕಾಯಿಲೆ, ದೊಡ್ಡ ಸಮಸ್ಯೆ, ಸಾಲ ದೊಡ್ಡದು. ಎಷ್ಟು ಸಾಲ ಇದ್ದರೆ ಏನು, ಎಷ್ಟು ಡಾಕ್ಟ್ರ್ ಕೈಯಲ್ಲಿ ಆಗದೆ ಇರೋ ಕಾರ್ಯಗಳೇನು, ಯಾರ ಕೈಯಲ್ಲಿ ಆಗದೆ ಹೋದರೆ ಏನು, ದೇವರು ಮಾಡ್ತಾರೆ. ವಿಶ್ವಾಸ, ನಂಬಿಕೆ. ಅದರಿಂದ ಮನುಷ್ಯನ ಹೃದಯದಲ್ಲಿ ಗೋಲಿಯಾತನ್ನ ಅವನು ಮನುಷ್ಯನಾಗಿ ಕೂಡ ಕೇರ್ ಮಾಡ್ತಾ ಇಲ್ಲ, ಅವನು ಮಾಮೂಲಿ ಮನುಷ್ಯನಾಗಿ ಕೂಡ ಕೇರ್ ಮಾಡ್ತಾಯಿಲ್ಲ. ಅವನು ನೋಡಿದ್ರೆ ರಣವೀರನು ಹಂಗೆ ಹಿಂಗೆ ಅಂತ ಅವನು ಹೊಗಳ್ತಿರ್ತಾರೆ. ಯಾವಾಗಲೂ ಸೈತಾನನ್ನ ಹೊಗಳ್ತಾ ಇರ್ತಾರೆ. ಅವನ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ. ಎಲ್ಲಾದರೂ ಹೋದಾಗ ಅವನು ಹಿಂಗೆ ಹಂಗೆ, ಒಂದು ದೆವ್ವ ಬಂದಿದೆ, ಅದು ಬಂದ್ಬಿಟ್ಟು ಹಿಂಗೆ ಮಾಡುತ್ತೆ, ಹಂಗೆ ಮಾಡುತ್ತೆ, ಅದು ಯಾರು ಪ್ರಾರ್ಥನೆ ಮಾಡಿದ್ರು ಹೋಗ್ತಿಲ್ಲ, ಅದನ್ನ ಹೈಲೈಟ್ ಮಾಡ್ತಾರೆ. ಆ ಸೈತಾನ ಬಗ್ಗೆ ಮಾತಾಡೋದು, ಲೋಕದಲ್ಲಿ ಸಮಸ್ಯೆಯನ್ನು ದೊಡ್ಡದಾಗಿ ತಿಳಿದು ಮಾತಾಡೋದು, ಡಾಕ್ಟ್ರುಗಳು ಈ ಥರ ಹೇಳ್ಬಿಟ್ರು ಇನ್ನು ಆಗೋದಿಲ್ಲ ಅಂತ ಅವ್ರನ್ನ ಮಾತಾಡೋದು, ಇನ್ನು ಸೈತಾನಿಗೆ ಇನ್ನು ಅವನ್ನ ಹೊಗಳ್ಕೊಂಡಿರೋದು, ಅದು ಶಾಪ, ಪಾಪ. ಅವನನ್ನೆಲ್ಲ ಹೊಗಳಲೇಬಾರ್ದು. ಸೌಲನು ಗೋಲಿಯಾತನ್ನ ಹೊಗಳ್ತಾನೆ. ಅವನು ರಣವೀರನು, ರಣರಂಗನು, ನೀನು ಅವನ್ನ ಗೆಲ್ಲಬಾರ್ದು ಅಂತ ಹೇಳ್ಬಿಟ್ಟು ಡಿಗ್ರೇಸ್ ಮಾಡ್ತಾರೆ. ಒಂದು ಆಸ್ಪತ್ರೆಗೆ ಹೋಗ್ತೀವಿ, ಡಾಕ್ಟ್ರ್ ಹೇಳಿರ್ತಾರೆ ಇನ್ನೇನು ಇವನು ಉಳಿಯೋದಿಲ್ಲ ಅಂತ ಹೇಳಿರ್ತಾರೆ. ನಾವು ಹೋದಾಗ ಇವಾಗ ಪ್ರೇಯರ್ ಮಾಡಿದ್ರೆ ದೇವ್ರು ಅದ್ಭುತ ಮಾಡ್ತಾರೆ, ವಿಶ್ವಾಸದ ನಂಬಿಕೆ ಅಂತ ಅವ್ರ ನಂಬಿಕೆ ಹುಟ್ಟಿಸಿ ಪ್ರೇಯರ್ ಮಾಡಿದ್ರೆ ಅದು ಮಾಡ್ತಾರೆ. ಆ ವಿಶ್ವಾಸ, ನಂಬಿಕೆ ನಮ್ಮ ಹೃದಯದಲ್ಲಿ ಇರಬೇಕು. ಯಾವಾಗ ನೋಡಿದ್ರು ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಮೈಂಡ್ ಇರಬಾರ್ದು. ಅದರಿಂದ ಯಾವತ್ತೂ ನಾವು ಯಾವುದೇ ಕಾರಣಕ್ಕೂ ಸೈತಾನನ್ನು ಹೊಗಳೋದಾಗಲಿ, ಸೈತಾನನ್ನು ಹೆಚ್ಚಿಸೋದಾಗಲಿ ಕಾರ್ಯಗಳನ್ನ ಮಾಡಲೇಬಾರದು. ಯಾವಾಗಲೂ ನಾವು ವಿಶ್ವಾಸದಲ್ಲಿ ದೇವರಲ್ಲಿ ಬಲಪಟ್ಕೊಂಡು, ದಾವೀದನು ಇವರೆಲ್ಲ ರಣವೀರರು. ದಾವೀದನ ಅಣ್ಣಂದಿರು 3 ಜನ ಅದರಲ್ಲಿ ಇದ್ದರು.
ಯುದ್ಧದಲ್ಲಿ, ಸೈನ್ಯದಲ್ಲಿ. ಆದರೂ ಕೂಡ ಅವರೆಲ್ಲ ಹೆದರ್ತಾ ಇದ್ರು. ಇವನು ಕಾಡಲ್ಲಿದ್ದವನು, ಯುದ್ಧದ ಬಗ್ಗೆ ಅನುಭವ ಇಲ್ಲದವನು, ಇವನು ಧೈರ್ಯವಾಗಿ ಯುದ್ಧ ಮಾಡಿ ಗೆಲ್ತೀನಿ ಅನ್ನೋದಕ್ಕೆ ಕಾರಣ ಏನಂದರೆ ಅವನ ದೇವ್ರ ಮೇಲಿಟ್ಟಿರುವ ಆಳವಾದ ವಿಶ್ವಾಸ, ನಂಬಿಕೆ. ಸ್ವಲ್ಪನೂ ಭಯ ಆಗಲಿ, ಆದರೆ ಒಂದು ಚೂರಾದರೂ ಅವಿಶ್ವಾಸವಾಗಲಿ ಅವನ ಸೈತಾನಿಗೆ ಜಾಗ ಕೊಡದಾಗೆ ಮೈಂಡಲ್ಲಿ, ಹೃದಯದಲ್ಲಿ ನಾವು ಇದ್ದಾಗ ಮಾತ್ರ ಸೈತಾನ್ಗಳನ್ನ ಜಯಿಸಲು ಸಾಧ್ಯ. ಪ್ರಾರ್ಥನೆ. ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ಸೈತಾನನ್ನು ಹೆಚ್ಚಾಗಿ ಹೊಗಳದ ಹಾಗೆ ಸೌಲನು ಗೋಲ್ಯಾತನನ್ನು ಹೊಗಳಿಕೊಂಡು ಅವನು ಚಿಕ್ಕಂದಿನಿಂದಲೇ ರಣವೀರನಂತ, ಇವನು ಒಂದು ದೊಡ್ಡ ರಣವೀರನು, ಅವನಿಗೆ ಸರಿಸಮಾನನು, ಇವನು ಹೋಗಿ ಕಾದಾಡಿ ಗೆಲ್ಲದು ಬಿಟ್ಟು ಇವನು ಚಿಕ್ಕ ಹುಡುಗನು, ಯುದ್ಧದ ಅನುಭವ ಇಲ್ಲ, ಪರಿಣಿತ ಇಲ್ಲ. ಆದರೂ ಕೂಡ ಅವನು ಗೋಲ್ಯಾತನನ್ನು ಅವನು ಮನುಷ್ಯನಾಗಿ ಕೇರ್ ಮಾಡದ ಹಾಗೆ ಅಷ್ಟು ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅವನ್ನ ಧೈರ್ಯವಾಗಿ ಎಲ್ಲ ಎದುರುತ್ತಿದ್ರು, ಎದೆ ಒಡೆದು ಹೋಯ್ದರು, ಭಯಪಟ್ರನು. ಇವರು ಮಾತ್ರ ಧೈರ್ಯವಾಗಿ ಹೋಗಿ ಅವನ ಜೊತೆ ಯುದ್ಧ ಮಾಡಿ ಜಯವನ್ನು ಸಾಧಿಸಿದ್ರು. ಅದಕ್ಕೆ ಕಾರಣ ದೇವರ ಪ್ರೀತಿಯಿಂದ ಅಗಲಿಸಲು ಸಾಧ್ಯವಿಲ್ಲ. ದೇವರ ಮೇಲೆ ಇಟ್ಟಿರುವ ಅಗಾಳವಾದ ಪ್ರೀತಿ, ನಂಬಿಕೆ, ವಿಶ್ವಾಸ, ದೇವರ ಮೇಲೆ ಆಧಾರಪಟ್ಟು ಜೀವಿಸುವ ಕೃಪೆ. ಇಂಥವರು ಲೋಕದಲ್ಲಿ ಎಷ್ಟೇ ಸಮಸ್ಯೆಗಳು, ಸಾಲದ ಸಮಸ್ಯೆ ಇರಲಿ, ವ್ಯಾಧಿ ಸಮಸ್ಯೆ ಇರಲಿ, ಮಾಂತ್ರಿಕ ಕ್ರಿಯೆದ ಸಮಸ್ಯೆ ಇರಲಿ, ಕುಟುಂಬದ ಸಮಸ್ಯೆ ಇರಲಿ, ಲೋಕದ ಹೋರಾಟಗಳಿರಲಿ, ಯಾವುದೇ ಸಮಸ್ಯೆ ಇದ್ದರೂ ಪ್ರಾರ್ಥನೆಯಿಂದ ಜಯಿಸುವ ಶಕ್ತಿಯಿಂದ ನಾವು ಜಯಿಸಲು ಕೃಪೆ ಮಾಡ್ತೀರ. ನಮಗಿಂಥ ಒಂದು ದಾವಿದನಲ್ಲಿ ಇದ್ದಂಥ ಒಂದು ವಿಶ್ವಾಸ, ನಂಬಿಕೆ, ಅಭಿಷೇಕ, ಕೃಪೆ ನಮ್ಮಲ್ಲಿ ಇಲ್ಲದೆ ಹೋದಾಗ ಲೋಕದಲ್ಲಿ ಚಿಕ್ಕ ಸಮಸ್ಯೆಯು ದೊಡ್ಡದಾಗಿ ಇರುತ್ತದೆ. ಆದರೆ ಎಷ್ಟೇ ದೊಡ್ಡ ಸಮಸ್ಯೆಗಳು ಬೆಟ್ಟದಾಗಿ ಬಂದರೂ ಕೂಡ ದಾವಿದನಾಗೆ ಚಿಕ್ಕ ಇದರಲ್ಲಿ ಕೂಡ ಅದನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವ ಧೈರ್ಯ ಅವನಿಗೆ ಕೊಟ್ಟದಕ್ಕಾಗಿ ಅದೇ ರೀತಿ ಪ್ರತಿಯೊಬ್ಬ ದೇವರ ಮಕ್ಕಳಲ್ಲಿ ನೀನು ದೊಡ್ಡ ಕಾರ್ಯ ಎದ್ದು ಲೋಕವನ್ನು ಜಯಿಸಲು, ಲೋಕದಲ್ಲಿರೋ ಸೈತಾನನ್ನು ಕೇರೆ ಮಾಡಿದ ಹಾಗೆ, ಅವನು ಎದುರಿಸಿದರೆ ಎದುರದ ಹಾಗೆ ಜಯ ಹೊಂದಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.